ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಒಂದು ಬ್ಲೌಸ್ನ ಕಟಿಂಗ್ ಮಾಡ್ತಾ ಇದ್ದೀನಿ. ಅಳತೆ ಬ್ಲೌಸಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಯಾವ ರೀತಿಯಾಗಿ ಕಟಿಂಗ್ ಮಾಡಬೇಕು, ಅಥವಾ ಕಟಿಂಗ್ ಮಾಡುವಾಗ ಏನಾದರೂ ಚೇಂಜಸ್ ಮಾಡಿದರೆ ಹೇಗೆ ಮಾಡಬೇಕು ಅಂತ ಅನ್ನೋದನ್ನು ನಾವು ನೋಡ್ಕೋಬೇಕು. ನೋಡಿ, ಇದು ನಾರ್ಮಲ್ ಬ್ಲೌಸ್ ಕೊಟ್ಟಾಗ ಬೋಟ್ ನೆಕ್ಕನ್ನು ನಾವು ಕಟಿಂಗ್ ಮಾಡಬೇಕಂದ್ರೆ ಶೋಲ್ಡ್ರ್ ಮೆಜರ್ಮೆಂಟ್ ತೊಗೊಂಡು ಬೋಟ್ ನೆಕ್ಕನ್ನು ಕಟಿಂಗ್ ಮಾಡ್ತೀವಿ, ಆಯಿತಾ. ಇದು ಡೀಪ್ ನೆಕ್ ಇರುತ್ತೆ. ಇವ್ರದ್ದು ನೋಡಿ, ಇಲ್ಲಿ ಡೀಪು ಜಾಸ್ತಿ ಇರಲ್ಲ. ಆವಾಗ ನಮಗೆ ಬೋಟ್ ನೆಕ್ಕಲ್ಲಿ ಬೇರೆ ಸ್ಟೈಲ್ ಕೊಟ್ಟಾಗ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಾವು ನೋಡಿಕೊಂಡು ಕಟ್ಟಿಂಗ್ನ ಮಾಡಬೇಕಾಗುತ್ತೆ. ತುಂಬ ಕನ್ಫ್ಯೂಷನ್ ಏನಿರಲ್ಲ, ಸ್ವಲ್ಪ ಟೆಕ್ನಿಕಲಿ ನೋಡ್ಕೋಬೇಕಾಗುತ್ತೆ. ನೋಡಿ, ಇವಾಗ ಈ ಬ್ಲೌಸ್ನ ಮೆಜರ್ಮೆಂಟ್ ಕೊಟ್ಟಿದ್ದಾರೆ. ಇದು ಉದ್ದ ನಮಗೆ ಜಾಸ್ತಿ ಆಗಿದೆ ಅಂತ ಹೇಳಿದ್ದಾರೆ. ಈ ಥರ ಉದ್ದ ಜಾಸ್ತಿ ಆಗಿದಾಗ ನಾವು ಏನು ಮಾಡಬೇಕು ಅಂತ, ನಾವು ಎಷ್ಟು ಕಮ್ಮಿ ಮಾಡ್ಕೋಬೇಕು ಅನ್ನೋದನ್ನು ನಾವು ಫಸ್ಟಿಗೆ ಚೆಕ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಇಲ್ಲಿ ನಮಗೆ 13.75 ಇದೆ ಲೆಂತು, 13.75 ಲೆಂತ್ ಇದೆ. ಇದನ್ನು ನಮಗೆ ಕಮ್ಮಿ ಮಾಡಿ ಅಂತ ಹೇಳಿದ್ದಾರೆ. ಯಾಕಂದರೆ ಇಷ್ಟು ಉದ್ದ ಅವ್ರಿಗೆ ಬೇಡ ಆಗಿದೆ, ಅಂದರೆ ಹೈಟ್ ಕಮ್ಮಿ ಇದ್ದಾರೆ, ಪರ್ಸ್ನಾಲಿಟಿ ಕಮ್ಮಿ ಇದ್ದಾರೆ. ಹಾಗಾಗಿ ಈ ಹೈಟ್ ಬೇಡ ಅಂತ ಹೇಳಿರೋದ್ರಿಂದ ನಾವು ಅದನ್ನು ಮೈನಸ್ ಮಾಡ್ಕೋಬೇಕು. ಇದೇ ಮೆಜರ್ಮೆಂಟ್ ಇಟ್ಕೊಂಡು ನಾವು ಈ ಬ್ಲೌಸ್ನ ಕಟಿಂಗ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಪ್ರತಿ ವಿಡಿಯೋದಲ್ಲಿ ಪ್ರತಿ ಚೇಂಜಸ್ ಅನ್ನೋದಿರುತ್ತೆ. ಆ ಚೇಂಜಸ್ನ ನಾನು ಇವಾಗ ತೋರಿಸ್ತಾ ಹೋಗ್ತಾಯಿದ್ದೀನಿ. ನೋಡಿ, ಈ ಲೆಂತ್ ಬೇಡ ಅಂತ ಹೇಳಿದಾಗ ನಮಗೆ ಈ ಇದೆಯಲ್ಲ, ಈ ವಿಡ್ತ್ ಕೂಡ ಚೇಂಜ್ ಆಗುತ್ತೆ. ಅದಕ್ಕೋಸ್ಕರ ಯಾವ ರೀತಿಯಾಗಿ ಲೆಂತ್ನ ಕಮ್ಮಿ ಮಾಡುವಾಗ ಇದನ್ನು ಎಲ್ಲಿ ರಾಂಗ್ ಮಾಡ್ತೀವಿ, ಆವಾಗ ಪ್ರಾಬ್ಲಮ್ ಬರುತ್ತಲ್ಲ, ಅದ್ರ ಬಗ್ಗೆ ಇವತ್ತು ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೀನಿ. ಫಸ್ಟಿಗೆ ನಾನು ಸ್ಲೀವ್ನ ಕಟಿಂಗ್ ಮಾಡ್ಕೊಂಡು ಬಿಟ್ಟಿದ್ದೀನಿ, ಯಾಕಂದರೆ ಅದು ನಾರ್ಮಲಾಗಿ ಎಲ್ಲ ವೀಡಿಯೋದಲ್ಲಿ ತೋರಿಸಿರೋ ಥರ ಇರೋದ್ರಿಂದ. ನೋಡಿ, ಇವಾಗ ಫಸ್ಟು ವೇಸ್ಟ್ನ ತೊಗೊಂಡ್ಬಿಡ್ಬೇಕು. ನೀವು ಸ್ಟಾರ್ಟಿಂಗಲ್ಲಿ ಎಲ್ಲ ಮೆಜರ್ಮೆಂಟ್ ಕೂಡ ಬರ್ಕೋಬೋದು. ನೋಡಿ, ಇದು ವೇಸ್ಟ್ ಬಂದು 30 ಇದೆ. 30ನ 4 ಭಾಗ ಮಾಡಿಕೊಂಡ್ರೆ, 4 ಭಾಗ ಮಾಡಿಕೊಂಡ್ರೆ ನಮಗೆ 7.5 ಬರುತ್ತೆ. ಆ 7.5ನ ನಾನು ಇಲ್ಲಿ ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, 7.5ಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಸ್ಟಿಚಿಂಗು ಮತ್ತು ಡಾಟ್ಗೆ 2 ಇಂಚು ಎಕ್ಸ್ಟ್ರಾನ ತೊಗೊಳ್ತಾ ಇದ್ದೀನಿ, ಆಯಿತಾ. ಇಲ್ಲಿ 2 ಇಂಚ್ ಎಕ್ಸ್ಟ್ರಾ ತೊಗೊಳ್ತಾ ಇದ್ದೀನಿ. ಇವಾಗ ನಮಗೆ 13.5, ಇವ್ರಿಗೆ ಇಷ್ಟು 13.75 ಇದೆ. ಈ 3/4 ಇಂಚನ್ನ ಮೈನಸ್ ಮಾಡ್ತಾ ಇದ್ದೀನಿ ನಾನು, ಉದ್ದ ಬೇಡ ಅಂತ ಹೇಳಿರೋದ್ರಿಂದ. 3/4 ಇಂಚಸ್ನ ಮೈನಸ್ ಮಾಡಿ 13 ಮತ್ತು ಸ್ಟಿಚಿಂಗಿಗೆ ಸೇರಿಸಿ ನಾನು 13.25ನ ತೊಗೊಳ್ತಾ ಇದ್ದೀನಿ. ಇಲ್ಲಿ ಎಷ್ಟು ನಮಗೆ ಕಮ್ಮಿ ಆಯಿತು ಅಂದರೆ 3/4 ಇಂಚಸ್ಸು ನಮಗೆ ಕಡಿಮೆ ಆಯಿತು. ಅಷ್ಟು ಕಮ್ಮಿ ಮಾಡಬೇಕು. ಈ ಮಾಡಬೇಕಾದ್ರೆ ನಮಗೆ ಸೈಡ್ ಜಾಯಿಂಟಲ್ಲಿ ಪ್ರಾಬ್ಲಮ್ ಬರುತ್ತೆ ಅಲ್ವಾ. ಅದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ತುಂಬ ಚಿಕ್ಕದಾಗೆ ತೋರಿಸ್ತಾ ಇದ್ದೀನಿ. ಇದರಲ್ಲಿ ಯಾವುದೇ ರೀತಿಯಾದಂಥ ಚೇಂಜಸ್ ಏನಿಲ್ಲ. ಕೆಲವರಿಗೆ ಈ ಥರ ಮಾಡುವಾಗ ಇಲ್ಲಿ ಮೆಜರ್ಮೆಂಟ್ ಇಟ್ಕೊಂಡೇ ಈ ಥರ ಮಾಡಿಬಿಡ್ತಾರೆ. ಲೆಂತ್ ತೊಗೊಂಡಾದಮೇಲೆ ಇದನ್ನೇ ಇಟ್ಕೊಂಡು ಮಾಡಿಬಿಡ್ತಾರೆ. ಸೊ ಹಂಗಾಗಿ ಅದು ಪ್ರಾಬ್ಲಮ್ ಆಗುತ್ತೆ ಅನ್ನೋದಕ್ಕೋಸ್ಕರ ಡೀಪ್ ನೋಡ್ಕೋಬೇಕು. ಈ ಡೀಪ್ ನೋಡ್ಕೋಬೇಕಂದ್ರೆ ನಮಗೆ ಈ ಬ್ಲೌಸ್ನ ಮೆಜರ್ಮೆಂಟ್ ಕೊಟ್ಟಿದ್ದಾರೆ. ನಮಗೆ ಡೀಪ್ ಜಾಸ್ತಿ ಬೇಡ ಅಂತ. ಆದರೆ ಇದರಲ್ಲಿ ಪಾಟ್ ನೆಕ್ ಬರಲ್ಲ. ಸೊ ಹಂಗಾಗಿ ನಾನು ಜಸ್ಟ್ ಒಂದು ಮಾರ್ಕ್ನ ಈ ರೀತಿಯಾಗಿ ಹಾಕ್ಕೊಳ್ತಾ ಇದ್ದೀನಿ. ಆದರೆ ಡೀಪ್ನ ನಾನು ಇದನ್ನೇ ಫಾಲೋ ಮಾಡ್ತೀನಿ. ಇಲ್ಲಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಇದು ಪಾಟ್ ನೆಕ್ ಆಗಿರೋದ್ರಿಂದ ಜಸ್ಟ್ ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಈಗ ನಮಗೆ ಈ ನೆಕ್, ನೋಡಿ, ಈ ನೆಕ್ಕು ಈ ರೀತಿಯಾಗಿ ಬಟನ್ ಹಾಕಿರೋದ್ರಿಂದ ಇದು ಇವ್ರಿಗೆ ಕರೆಕ್ಟಾಗಿ ಕುತ್ಕೊಂಡಿದೆ. ಪಕ್ಕಾ ಮೆಜರ್ಮೆಂಟ್ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಈ ಬ್ಯಾಕ್ ಏನಿದೆಯಲ್ಲ, ನೋಡಿ, ನಾವು ಇದನ್ನು ಶೋಲ್ಡ್ರ್ ಪ್ಯಾಂಟಲ್ಲೂ ತೊಗೋಬೋದು. ತೋರಿಸ್ತೀನಿ ಯಾವ ರೀತಿಯಾಗಿ ತೊಗೊಳ್ಳೋದು ಅಂತ. ಒಂದು ನಿಮಗೆ ಎಷ್ಟು ವಿಡ್ತ್ ತೊಗೋಬೇಕು ಅಂತ ಗೊತ್ತಾಗಲಿ ಅನ್ನೋದಕ್ಕೋಸ್ಕರ ಈ ಮಾರ್ಕಿಂಗನ್ನು ತೋರಿಸ್ತಾ ಇದ್ದೀನಿ. ತುಂಬ ಈಸಿಯಾಗಿ ಕಟಿಂಗ್ ಮಾಡ್ಕೋಬೇಕು. ಈ ಇವ್ರದ್ದು ಬ್ಲೌಸ್ ಮೆಜರ್ಮೆಂಟಲ್ಲಿ ಇವ್ರಿಗೆ ಶೋಲ್ಡ್ರ್ ಮೆಜರ್ಮೆಂಟ್ ಬಂದು 7 ಇರುತ್ತೆ, 14 ಇದೆ. ಶೋಲ್ಡ್ರ್ ಮೆಜರ್ಮೆಂಟ್ ಬಂದು 14 ಇದೆ. ಬಟ್ 7 ತೊಗೊಂಡ್ರೆ ಈ ಶೋಲ್ಡ್ರ್ ಪಟ್ಟಿ ಅನ್ನೋದು ದೊಡ್ಡದಾಗುತ್ತೆ. ಅದಕ್ಕೆ ನಾನು ಅರ್ಧ ಇಂಚನ್ನ ಕಮ್ಮಿ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಓಪನ್ ಇರೋದ್ರಿಂದ. ಓಕೆ, ನೋಡಿ, ಇದು ಈ ಥರ ಓಪನ್ ಮಾಡಿ ಈ ಥರ ನಾವು ಎಕ್ಸ್ಟ್ರಾ ಲೂಪ್ ಕೊಡೋದ್ರಿಂದ ನಾವು ಶೋಲ್ಡ್ರ್ ಮೆಜರ್ಮೆಂಟ್ ಏನು ತೊಗೊಂಡಿರ್ತೀವಲ್ಲ, ಅದರಲ್ಲಿ ಅರ್ಧ ಇಂಚನ್ನ ಕಮ್ಮಿ ಮಾಡಿಕೊಂಡ್ರೆ ನಮಗೆ ಈ ಪಾಯಿಂಟ್ ಅನ್ನೋದು ನೀಟಾಗಿ ಬರುತ್ತೆ. ಇದನ್ನು ನೆನ್ಪಿಟ್ಕೋಬೇಕು. ಇವಾಗ ನಾನು ಇಲ್ಲಿ 6.5ನ ತೊಗೊಂಡಿದ್ದೀನಿ. ಇಲ್ಲಿ 6.5ನ ಸೇಮ್ ಒಂದು ಲೈನ್ನ ಹಾಕ್ಕೋಬೇಕು. ನಾವು ಸ್ವಲ್ಪ ನೋಡ್ಕೋಬೇಕಾಗುತ್ತೆ. ಇಲ್ಲಿ ಶೋಲ್ಡ್ರ್ ಪಟ್ಟಿ ಮೇಲೆ ಡಿಪೆಂಡ್ ಆಗುತ್ತೆ ನಮ್ಮದು ಸೈಜು. ಇವ್ರದ್ದು ಶೋಲ್ಡ್ರ್ ಪಟ್ಟಿ ನಾವು ನೋಡಿಕೊಂಡು ಸ್ಟಿಚ್ ಮಾಡಬೇಕಾಗುತ್ತೆ. ಈಗ ನಾನು ಈ ಶೋಲ್ಡ್ರ್ ಪಟ್ಟಿನ ಇಲ್ಲಿ ನೋಡಿ ಈ ರೀತಿಯಾಗಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇದು ಮೇಯ್ನ್ ಟೆಕ್ನಿಕ್ಕು. ಇಲ್ಲಿ ಸ್ಟಿಚಿಂಗಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಆಗ ನನಗೆ ಸಿಗುತ್ತೆ 3.5. ನೋಡಿದ್ರಾ,
ಇದು ನಮಗೆ ಪರ್ಫೆಕ್ಟಾಗಿ ಈ ಬ್ಲೌಸ್ಗೆ ನನಗೆ ಕರೆಕ್ಟಾಗಿ ಕುತ್ಕೊಳ್ಳುವಂಥ ಮೆಜರ್ಮೆಂಟು. ನಾವಿಲ್ಲಿ ಲೆಂತ್ನ ಕಮ್ಮಿ ಮಾಡ್ಕೊಂಡಿದ್ದೀವಿ, ಮತ್ತು ಇಲ್ಲಿ ಅರ್ಧ ಇಂಚನ್ನ ಕಡಿಮೆ ಮಾಡ್ಕೊಂಡಿದ್ದೀವಿ. ಇವ್ರದ್ದು ಶೋಲ್ಡ್ರ್ ಮೆಜರ್ಮೆಂಟ್ ಬಂದು 14 ಇದೆ. ಈ ರೀತಿಯಾಗಿ ನಾವು ಕಟಿಂಗ್ ಮಾಡ್ಕೊಳ್ಳೋದ್ರಿಂದ ನಮಗೆ ಕರೆಕ್ಟಾಗಿ ಶೋಲ್ಡ್ರು ಟೈಟ್ ಆಗಲ್ಲ. ಇಲ್ಲಿಂದ ನಾನು 6 ಇಂಚಿಗೆ ಇಳಿಸ್ಕೊಳ್ತಾ ಇದ್ದೀನಿ. ಫಸ್ಟಿಗೆ ನೋಡಿ 6 ಇಂಚಿಗೆ ಇಳಿಸ್ಕೊಳ್ತಾ ಇದ್ದೀನಿ. ಇಲ್ಲಿ 6.5 ಇದೆ. ಯಾಕಂದರೆ ಕೈ ಸಣ್ಣ ಇದ್ದಾಗ ನಾವಿಲ್ಲೂ ಕೂಡ ಮೈನಸ್ ಮಾಡ್ಕೋಬೇಕಾಗುತ್ತೆ, ಆಯಿತಾ. ಇದು ಕೂಡ ನಮಗೆ ಕರೆಕ್ಟಾಗಿ ಇಲ್ಲಿ 6.5 ಇಳಿಸ್ಕೊಂಡ್ವಿ ಅಂದರೆ ಕರೆಕ್ಟಾಗಿ ಬರಲ್ಲ ಕೆಲವೊಂದು ಸಾರಿ. ಅದನ್ನು ಒಂದು ಸಾರಿ ಚೆಕ್ ಮಾಡ್ಕೊಳ್ಳೋಣ, ಆಯಿತಾ. ಇಲ್ಲಿಂದ ನಾನು 3.25ಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ಬ್ಲೌಸ್ ಮೆಜರ್ಮೆಂಟ್ವರೆಗೆ 3.25. ನೀವು ಬೇಕಂದರೆ 3.25ಗೆ ಮಾಡ್ಕೋಬೋದು. ಇಲ್ಲಿ ವಿಡ್ತ್ ನೋಡಿಕೊಂಡು ನಾನು ಈ ಶೇಪ್ನ ಮಾಡ್ಕೊಳ್ಳೋದ್ರಿಂದ ಈ ರೀತಿಯಾಗಿ ಮಾಡ್ತಾಯಿದ್ದೀನಿ. ನೋಡಿ ಇಲ್ಲಿ ನಾವು ಈ ಶೇಪ್ನ ತೊಗೋಬೇಕಂದ್ರೆ ಈ ರೀತಿಯಾಗಿ ಮಾರ್ಕ್ ಮಾಡ್ಕೊಳ್ಳಿ. ತುಂಬ ಈಸಿಯಾಗಿ ಮಾರ್ಕಿಂಗ್ನ ಮಾಡ್ಕೋಬೇಕು. ತುಂಬ ಈಸಿಯಾಗಿ ಟೆಕ್ನಿಕ್ಗಳನ್ನ ಫಾಲೋ ಮಾಡ್ಕೋಬೇಕಾಗುತ್ತೆ. ಕೆಲವೊಂದು ಸರಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಆದರೆ ಇದು ಮಾಡ್ಕೋಬೇಡಿ. ನೋಡಿ ಈ ಥರ ಫ್ರೆಂಚದು ಕರು ಸ್ಕೇಲ್ ಇರುತ್ತಲ್ಲ, ಇಲ್ಲಿಂದ ನೋಡಿ ಈ ಪಾಯಿಂಟಿಂದ ಈ ಪಾಯಿಂಟ್ಗೆ ಈ ರೀತಿಯಾಗಿ ಇಟ್ಕೊಳ್ಳಿ. ಆವಾಗ ನಿಮಗೆ ಈ ಶೇಪ್ ಅನ್ನೋದು ಬಂದ್ಬಿಡುತ್ತೆ. ಓಕೆನಾ? ಎಷ್ಟು ನೀಟಾಗಿ ಬರಲಿ ನೋಡಿ, ಆಯಿತಾ. ಇಲ್ಲಿ ನಾನು ಯಾವುದೇ ಬ್ಲೌಸ್ನ ಕಟ್ಟಿಂಗ್ ಮಾಡಬೇಕಾದ್ರೆ ನಾನೇನು ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ, ಇಲ್ಲಿ ಶೋಲ್ಡ್ರು ಟೈಟ್ ಕೆಲವ್ರು ಸರಿ ಟೈಟ್ ಆಗುತ್ತೆ ಅಂದರೆ ಇಲ್ಲಿ ಅರ್ಧ ಇಂಚಿಗೆ ಈ ರೀತಿಯಾಗಿ ಮಾರ್ಕ್ ಮಾಡ್ಕೊಳ್ತೀನಿ. ಈ ರೀತಿಯಾಗಿ ಮಾರ್ಕ್ ಮಾಡಿಕೊಂಡು ಇಲ್ಲಿ ನೋಡಿ ಇದು ಸ್ಟಿಚಿಂಗಿಗೆ ಬರುತ್ತಲ್ಲ ಅರ್ಧ ಇಂಚು, ಅಲ್ಲಿಂದ ನೀವು ಚಿಕ್ಕದಾಗಿ ಈ ರೀತಿಯಾಗಿ ಡಾಟ್ ಹಾಕ್ಕೋಬೇಕು. ಇಲ್ಲಿಂದ ನೀವು ಇವ್ರದ್ದು ಚೆಸ್ಟ್ ಮೆಜರ್ಮೆಂಟ್ನ ಒಂದು ಸಾರಿ ಫಸ್ಟಿಗೆ ನೋಡ್ಕೊಬಿಡಿ. 8.25 ಇರುತ್ತೆ, ಅದು ಮೇನ್ ಇಂಪಾರ್ಟೆಂಟ್ ಆಗುತ್ತಲ್ಲ, ಅದನ್ನು ಫಸ್ಟಿಗೆ ನೀವು ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ. ಯಾಕಂದರೆ ಈ ಮಾರ್ಕ್ ತಿರುಗಿಸುವಾಗ ನಮಗೆ ಯೂಸ್ ಆಗುತ್ತೆ. ನೋಡಿ 8.25 ಇದೆ. 8.25 ಆದರೆ ಸಾಕಾಗುತ್ತೆ. ಬಟ್ ಯಾಕಂದರೆ ಇಲ್ಲಿ ಶೋಲ್ಡ್ರ್ ಇದು ಕ್ಲೋಸ್ ನೆಕ್ ಥರ ತೊಗೊಳೋದ್ರಿಂದ 1/4 ಇಂಚ್ ಎಕ್ಸ್ಟ್ರಾ ತೊಗೊಳ್ತೀನಿ ನಾನು. ಹಾಗಾಗಿ ಇಲ್ಲಿಂದ ನಾನು 1.25ಗೆ ಫಸ್ಟು ಮಾರ್ಕ್ನ ಮಾಡ್ತೀನಿ. ಬೇಕಂದರೆ ನೀವು 1.25ಗೆ ಮಾರ್ಕ್ ಮಾಡ್ಕೋಬೋದು, ತೊಂದರೆ ಇಲ್ಲ. ಈ ರೀತಿಯಾಗಿ ಫಸ್ಟು ಈ ರೀತಿಯಾಗಿ ಡಾಟ್ 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 ಥರ ಈ ಥರ ಮಾರ್ಕ್ ಮಾಡ್ಕೋಬೇಕು, ಆಯಿತಾ. ನೀಟಾಗಿ ಈ ರೀತಿಯಾಗಿ ಮಾರ್ಕ್ ಮಾಡ್ಕೊಂಡಾದಮೇಲೆ ನಾವು ಏನು ಸ್ಲೀವ್ ಕಟ್ಟಿಂಗ್ ಮಾಡ್ಕೊಂಡಿರ್ತೀವಿ ನೋಡಿ, ಅಥವಾ ನೀವು ಆರ್ಮೋಲ್ದು ಶೇಪ್ ಕೂಡ ಆರ್ಮೋಲ್ದು ಮೆಜರ್ಮೆಂಟ್ ಕೂಡ ತೊಗೋಬೋದು. ಈ ರೀತಿಯಾಗಿ ಇಟ್ಕೊಂಡು ಎಂಟಿದೆ, ಇಲ್ಲಿಂದ ನೋಡ್ಕೋಬೇಕು. ನೋಡಿ ಇದು 7.25 ಬರ್ತಾಯಿದೆ. ಈಗ ನಾನೇನು ಮಾಡ್ತಾಯಿದ್ದೀನಿ ಅಂದರೆ, ಒಂದು ಸ್ಲೀವ್ನ ಕಟ್ಟಿಂಗ್ ಮಾಡ್ಕೊಂಡಿದ್ದೀನಲ್ಲ, ಈ ಕಟ್ಟಿಂಗ್ ಮಾಡ್ಕೊಂಡಿರುವಂಥ ಸ್ಲೀವ್ನ ಇಟ್ಕೊಂಡು ಮೆಜರ್ಮೆಂಟ್ನ ಚೆಕ್ ಮಾಡ್ಕೊಳ್ಳೋಣ, ಆಯಿತಾ. ಈ ರೀತಿಯಾಗಿ ಎಲ್ಲಿ ನಾನು ಮಾರ್ಕ್ನ ಮಾಡ್ಕೊಂಡಿದ್ದೀನಲ್ಲ ಆ ಮಾರ್ಕಿಂಗಲ್ಲಿ ನಾನು ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಬರಲಿಲ್ಲ ಅಂದಾಗ ಏನು ಮಾಡಬೇಕು, ನಾವು 6.25ಗೆ ಡೌನಿಂಗ್ನ ಮಾಡ್ಕೋಬೇಕು, ಆಯಿತಾ. ಈ 6.25ಗೆ ಈ ರೀತಿಯಾಗಿ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಏನು ಅರ್ಧ ಇಂಚ್ ಇಳಿಸ್ಕೊಂಡಿದ್ದೀವಲ್ಲ, ಅರ್ಧ ಇಂಚ್ ಇಳಿಸ್ಕೊಂಡಿರೋ ಕಡೆನೇ ನಾವು ಮಾರ್ಕಿಂಗ್ನ ಮಾಡ್ಕೋಬೇಕು. ನೋಡಿ ಈ ರೀತಿಯಾಗಿ ಮಾರ್ಕ್ ಮಾಡ್ಕೊಳ್ಳೋದ್ರಿಂದ ನೋಡಿ ಈ ರೀತಿಯಾಗಿ ಸ್ವಲ್ಪ ಕಾಣಿಸ್ಲಿ ಅಂದ್ಬಿಟ್ಟು ಮಾರ್ಕ್ ಮಾಡ್ತಾಯಿದ್ದೀನಿ. ಈಗ ನಾವು ಏನು ಸ್ಲೀವ್ ಕಟ್ಟಿಂಗ್ ಮಾಡ್ಕೊಂಡಿದ್ದೀವಿ ನೋಡಿ, ಆ ಸ್ಲೀವ್ನ ಇಟ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ. ನೋಡಿ ನಾನು ಯಾವುದೇ ರೀತಿಯಾದಂಥ ಚೇಂಜಸ್ನ ಮಾಡ್ತಾ ಇಲ್ಲ. ನೋಡಿ ಕರೆಕ್ಟಾಗಿ ಈ ಪಾಯಿಂಟಿಗೆ ಬಂದು ಕುಳಿತುಕೊಳ್ತು. ಅಂದರೆ ಇಲ್ಲಿ ನಾವು ಫಸ್ಟು ಟ್ರೈ ಮಾಡಬೇಕು, ಆಮೇಲೆ ಬರಲಿಲ್ಲ ಅಂದರೆ ಮಾತ್ರ ಕೆಳಗಡೆ ಇಳಿಸ್ಕೋಬೇಕು, ಆಯಿತಾ. ಇವಾಗ ಇದು ಪರ್ಫೆಕ್ಟಾಗಿ 8.25ಗೆ ಬಂದಿದೆ ಈ ಮೆಜರ್ಮೆಂಟವ್ರಿಗೆ. ಇಲ್ಲಿಂದ 1.25 ಇಂಚಿಗೆ ಈ ರೀತಿಯಾಗಿ ಸ್ಟ್ರೇಟ್ ಮಾರ್ಕ್ನ ಮಾಡ್ಕೊಳ್ಳಿ. ನಿಮ್ಗೆ ಅಕಸ್ಮಾತ್ ಇದು ನಮಗೆ ಕನ್ಫ್ಯೂಸ್ ಆಗ್ತಾಯಿದೆ ಅಂತ ಗೊತ್ತಾದರೆ, ಅವ್ರದ್ದು ಇನ್ನೂ ಒಂದು ಬ್ಲೌಸ್ ನನಗೆ ಮೆಜರ್ಮೆಂಟ್ ಕೊಟ್ಟಿದ್ದಾರೆ, ಅಂದರೆ ನಾರ್ಮಲ್ ಬ್ಲೌಸ್ ಹೊಲಿಯೋಕ್ಕೂ ಕೊಟ್ಟಿದ್ದರು. ನೋಡಿ ಈ ರೀತಿಯಾಗಿ ಇಟ್ಕೊಳ್ತೀನಿ. ಅವ್ರದ್ದು ಆರ್ಮೋಲು
ನೋಡಿದ್ರಲ್ಲ, ನೋಡಿ ಒಂದೇ ಕಸ್ಟಮರ್ದು 2 ಬ್ಲೌಸು, ಆದರೆ 2 ಬ್ಲೌಸಲ್ಲಿ ನನಗೆ ಇದು ಕರೆಕ್ಟಾಗಿ ಬಂತು. ಇಷ್ಟು ಈಸಿಯಾಗಿ ನಾವು ಕಟ್ಟಿಂಗ್ ಮಾಡ್ಕೋಬೇಕು. ಈ ಪಾಟ್ನೆಕ್ ಅನ್ನೋದು ನೋಡಿ, ಈ ಬ್ರಾಡ್ ಈ 3.5 ನಾವು ಒಂಚೂರು 1/4 ಇಂಚ್ ಒಳಗಡೆನೇ ತೊಗೋಬೇಕು, ಯಾಕಂದರೆ ಸ್ಟಿಚಿಂಗ್ ಮಾಡಿದಾಗ ಈ ಜಾಗದಲ್ಲಿ ಬರುತ್ತೆ. ಇದನ್ನು ಈ ರೀತಿಯಾಗಿ ಮಾರ್ಕ್ ಮಾಡ್ಕೋಬೇಕು. ನೋಡಿ ಈ ರೀತಿಯಾಗಿ ಇಲ್ಲಿ ನಾನು ಇವ್ರಿಗೆ ಸ್ವಲ್ಪ ಶೇಪ್ನ ಕೊಡ್ತಾಯಿದ್ದೀನಿ. ಈ ರೀತಿಯಾಗಿ ಇಲ್ಲಿಗೆ ಬಂದು ಈ ರೀತಿಯಾಗಿ ಸ್ವಲ್ಪ ಒಳಗಡೆ ಕಾದಂಗೆ ತೊಗೊಳ್ಳಿ, ಆವಾಗ ನಮಗೆ ಇನ್ನೂ ನೀಟಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ. ನೋಡಿ ಈ ರೀತಿಯಾಗಿ ಇಷ್ಟು ಮೆಥಡ್ನ ಫಾಲೋ ಮಾಡಿದ್ವಿ ಅಂದರೆ ನಮಗೆ ಬ್ಯಾಕು ಬೋಟ್ ನೆಕ್ ಅನ್ನೋದು ನೀಟಾಗಿ ಬಂದ್ಬಿಡುತ್ತೆ. ನೋಡಿ ಇಲ್ಲಿ ಲೆಂತ್ನ ಕಮ್ಮಿ ಮಾಡ್ಕೊಂಡಿದ್ದೀವಿ, ಆದರೆ ಆ ಲೆಂತ್ ಇಟ್ಕೊಂಡು ನಾವು ಈ ಸೈಡನ್ನ ತೊಗೊಳಕ್ಕಾಗಲ್ಲ. ಹಂಗಾಗಿ ಶೋಲ್ಡ್ರ್ ಮೆಜರ್ಮೆಂಟ್ ಇಟ್ಕೊಂಡೆ ನಾವು ಕಟ್ಟಿಂಗ್ನ ಮಾಡಬೇಕಾಗುತ್ತೆ. ಇಲ್ಲಿ ನಾನು ಯಾವಾಗಲೂ ಒಂದು ಸ್ವಲ್ಪ ಮುಂದೆ ತೊಗೊಳ್ಳೋದೇನಕ್ಕೆ ಅಂದರೆ ನೀಟಾಗಿ ಕೂತ್ಕೊಳ್ಳುತ್ತೆ ಅನ್ನೋದಕ್ಕೋಸ್ಕರ. ನೋಡಿ ಈ ರೀತಿಯಾಗಿ ಈಗ ಇದನ್ನ ಇಟ್ಕೊಂಡು ಫ್ರಂಟ್ನ ಹೇಗೆ ಕಟ್ ಮಾಡೋದು ಅಂತ, ಯಾಕಂದರೆ ಈ ಬ್ಲೌಸ್ ಇದೆಯಲ್ಲ, ಈ ಬ್ಲೌಸಲ್ಲಿ ನಮಗೆ ಲೆಂತ್ ಉದ್ದ ಇರೋದ್ರಿಂದ ಅದನ್ನೇ ಇಟ್ಕೊಂಡು ನಾವು ಕಟ್ಟಿಂಗ್ ಮಾಡೋಕ್ಕಾಗಲ್ಲ. ಹಾಗಾಗಿ ನಾನೀಗ ಬೇರೆ ರೀತಿಯಾಗಿ ಕಟ್ಟಿಂಗ್ ಮಾಡ್ತೀನಿ, ಅದನ್ನು ತೋರಿಸ್ತಾ ಹೋಗ್ತೀನಿ. ಈ ರೀತಿ ಇಟ್ಕೊಳ್ಳಿ, ಈ ರೀತಿ ಇಟ್ಕೊಂಡು ಇಲ್ಲಿ ನೋಡಿ ಈ ರೀತಿಯಾಗಿ ಸಮವಾಗಿ ಇಟ್ಕೊಳ್ಳಿ. ಈ ರೀತಿ ಸಮವಾಗಿ ಇಟ್ಕೊಂಡು ಫಸ್ಟಿಗೆ ಏನು ಮಾಡಬೇಕಂದ್ರೆ, ಇದು ಸ್ಕೇಲ್ ಇರುತ್ತಲ್ಲ, ಈ ಸ್ಕೇಲು ಬ್ಯಾಕಿಗೆ ಒಂದು ಈ ರೀತಿಯಾಗಿ ಮಾರ್ಕ್ನ ಮಾಡ್ಕೋಬೇಕು. ಆಮೇಲೆ ಒಂದು 1/4 ಇಂಚು ಸ್ಟಿಚಿಂಗಿಗೆ ಈ ಥರ ಎಕ್ಸ್ಟ್ರಾ ಮಾರ್ಕಿಂಗ್ನ ಮಾಡ್ಕೋಬೇಕು, ಆಯಿತಾ. ಇದನ್ನು ಮಾರ್ಕಿಂಗ್ ಮಾಡ್ಕೊಂಡ್ಮೇಲೆ ಇಲ್ಲಿ ಒಂದು ಮಾರ್ಕ್ ಮಾಡ್ಕೊಳ್ಳಿ ಅಷ್ಟೇ. ಇನ್ನೇನು ಇದರಲ್ಲಿ ಏನು ಎಕ್ಸ್ಟ್ರಾ ಏನಿರಲ್ಲ. ಇಲ್ಲಿ ಸ್ಟ್ರೇಟಾಗಿ ಕಟ್ಟಿಂಗ್ ಮಾಡ್ಕೋಬೇಕು, ಆಯಿತಾ. ಇಲ್ಲಿ ಸ್ಟ್ರೇಟಾಗಿ ಕಟ್ಟಿಂಗ್ ಮಾಡ್ಕೋಬೇಕು. ನೋಡಿ ಈ ರೀತಿಯಾಗಿ ಮಾರ್ಕ್ನ ಮಾಡ್ಕೊಳ್ಬೇಕು. ಇಲ್ಲಿ ಎಕ್ಸ್ಟ್ರಾ ಏನಿರುತ್ತಲ್ಲ ಕರ ಪೀಸು, ಅದನ್ನು ಕಟ್ಟಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಕಟ್ಟಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ನೆಕ್ಕಿಗೆ ಇಲ್ಲಿ ವಿಡ್ತ್ ನಾವು 3.5 ತಗೊಂಡಿರ್ತೀವಲ್ಲ, ಆ ಬ್ಲೌಸವ್ರಿಗೆ ನೀವು ಯಾವ ಥರ ನೆಕ್ ಕೊಟ್ಟರೆ ನಿಮಗೆ ಕರೆಕ್ಟಾಗಿ ನೀಟಾಗಿ ಕುತ್ಕೊಳ್ಳುತ್ತೆ ಅನ್ನೋದಕ್ಕೆ ಇವಾಗ ಇನ್ನೂ ಒಂದು ಟಿಪ್ಸನ್ನು ನಾನು ಕೊಡ್ತಾ ಇದ್ದೀನಿ, ಆಯಿತಾ. ಅದನ್ನು ನಾನು ನಿಮಗೆ ತೋರಿಸ್ತೀನಿ. ಈಗ ನೋಡಿ ಈ ರೀತಿಯಾಗಿ ಕಟ್ ಮಾಡಿ, ಇಲ್ಲಿ ನೀವು ಸ್ಟ್ರೇಟಾಗಿ ಕಟ್ ಮಾಡಬೇಕು ಯಾವಾಗಲೂ, ಯಾಕಂದರೆ ಬ್ಯಾಕ್ ಬಂದು ಇಲ್ಲಿ ಕ್ರಾಸ್ ಆಗಿರುತ್ತೆ. ನೋಡಿ ಕ್ರಾಸ್ ಆಗಿರುತ್ತೆ, ಆದರೆ ಈ ಫ್ರಂಟನ್ನು ನಾವು ಸ್ಟ್ರೇಟಾಗಿ ಕಟ್ ಮಾಡಬೇಕು. ಇವಾಗ ಇಲ್ಲಿ ಒಂದು ಮಾರ್ಕ್ ಮಾಡ್ಕೊಳ್ಳೋಣ, ಇಲ್ಲಿ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಇವತ್ತು ಇದನ್ನು ತೊಗೊಳ್ತಾ ಇದ್ದೀನಿ. ಇದನ್ನು ತೊಗೊಳಕ್ಕೆ ಮುಂಚೆ ಈ ಥರ ಒಂದು ಇದು ಇರುತ್ತೆ ಮಾರ್ಕರು. ಈ ರೀತಿಯಾಗಿ ನಾನು ಒಂದು ಮಾರ್ಕಿಂಗ್ನ ಮಾಡ್ತಾಯಿದ್ದೀನಿ ಈ ಪಾಯಿಂಟಲ್ಲಿ. ಯಾಕಂದರೆ ಇಲ್ಲಿ ನೀವು ಆ ಕಡೆ ಈ ಕಡೆ ಹೋದರೆ ನಿಮಗೆ ಒಂದು ಪಾಯಿಂಟ್ ಎಕ್ಸ್ಟ್ರಾ ಕೂಡ ಬಂದ್ಬಿಡ್ಬೋದು, ಅದಕ್ಕೋಸ್ಕರ. ನೋಡಿ ಇದನ್ನು ನೀವು ಸ್ಟ್ರೇಟಾಗಿ ಕೂಡ ಕಟ್ಟಿಂಗ್ ಮಾಡ್ಕೋಬೋದು, ಆಯಿತಾ. ಈಗ ನಮಗೆ ಮೇಯ್ನ್ ಬೇಕಾಗಿರೋದು ಇಲ್ಲಿಂದ ಇಲ್ಲೇನು ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ, ಅದು ಮಾರ್ಕ್ ಬಿದ್ದಿದೆ, ಅದನ್ನು ನಾನು ಸ್ಟ್ರೇಟಾಗಿ ಈ ರೀತಿಯಾಗಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಕೂಡ ಸ್ಟ್ರೇಟಾಗಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇದಾದಮೇಲೆ ಇಲ್ಲಿ ಒಂದು ನ್ಯಾಚನ್ನ ಹಾಕ್ಕೊಳ್ತಿದ್ದೀನಿ. ನ್ಯಾಚನ್ನ ಹಾಕ್ಕೊಂಡು ಇಲ್ಲಿ ನೋಡಿ, ಇಲ್ಲಿಂದನೇ ತೊಗೋಬೇಕು ನಾವು ಫ್ರಂಟ್ ಶೇಪ್ ಅನ್ನೋದನ್ನ, ಇಲ್ಲ ಅಂದರೆ ನಮಗೆ ಕರೆಕ್ಟಾಗಿ ಬರಲ್ಲ. ಅದನ್ನು ನಾವು ನೋಡ್ಕೋಬೇಕು. ಎಲ್ಲ ಬ್ಲೌಸ್ಗೂ ಇಲ್ಲಿಂದ ತೊಗೊಳ್ತೀವಿ, ಆದರೆ ಈ ಫ್ರಂಟ್ ಅನ್ನೋದು ನಾವು ಎಲ್ಲಿಂದ ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಅಲ್ಲಿಂದನೇ ಫ್ರಂಟ್ ಶೇಪ್ನ ತಗೊಂಡ್ರೆ ನಿಮಗೆ ನೀಟಾಗಿ ಫಿಟ್ಟಿಂಗ್ ಅನ್ನೋದು ಬರುತ್ತೆ. ಫ್ರಂಟಲ್ಲಿ ಕರೆಕ್ಟಾಗಿ ಇಲ್ಲಿ ಶೇಪ್ ಅನ್ನೋದು ಕುತ್ಕೊಳ್ಳುತ್ತೆ. ನೋಡ್ಕೊಳ್ಳಿ, ಒಂದೊಂದು ಸ್ವಲ್ಪ ಇದ್ದಾಗ ನಿಮಗೆ ನೀಟಾಗಿ ಅದು ಕಟ್ಟಿಂಗಿಗೆ ಬರದೇ ಇದ್ದರೆ ನೀಟಾಗಿ ಕಟ್ಟಿಂಗ್ನ ಈ ರೀತಿಯಾಗಿ ಮಾಡ್ಕೋಬೇಕು, ಆಯಿತಾ. ಈಗ ತುಂಬ ಈಸಿಯಾಗಿ ಮಾಡುವಂಥದ್ದು, ಆದರೆ ತುಂಬ ಟೆಕ್ನಿಕ್ ಕೂಡ ಯೂಸ್ ಮಾಡಬೇಕಾಗುತ್ತೆ. ಹೆಂಗೆ ಬೇಕಂದರೆ ಕಟ್ಟಿಂಗ್ ಮಾಡೋಕ್ಕಾಗಲ್ಲ, ಅದು ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ ಇಲ್ಲಿ ಒಂದು ಸ್ಟ್ರೇಟ್ ಲೈನ್ನ ಹಾಕ್ಕೊಳ್ತಾ ಇದ್ದೀನಿ. ಸ್ಟ್ರೇಟ್ ಲೈನ್ ಹಾಕ್ಕೊಂಡು ಈ ಬ್ಲೌಸ್ನ ತೊಗೊಳ್ತಾ ಇದ್ದೀನಿ ನಾನು, ಯಾಕಂದರೆ ಆ ಬ್ಲೌಸು ಅವ್ರಿಗೆ ಲೆಂತ್ ಇರೋದ್ರಿಂದ ಕಂಫರ್ಟ್ ಇಲ್ಲ ಅಂತ ಹೇಳಿರೋದ್ರಿಂದ 2 ಬ್ಲೌಸ್ ಮೆಜರ್ಮೆಂಟ್ನ ಕೊಟ್ಟಿದ್ದಾರೆ. ನೋಡಿ 6.5, ಇಲ್ಲಿಂದ 6.5, ನೋಡಿ ಇಲ್ಲಿಂದ 6.5ಗೆ ಈ ರೀತಿಯಾಗಿ ಒಂದು ಸ್ಟ್ರೇಟ್ ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಬೇಕಂದರೆ ಒಂದು 1/4 ಇಂಚು ಡೌನ್ನು ಈ ರೀತಿ ಮಾಡ್ಕೋಬೋದು, ಯಾಕಂದರೆ
ಈ ನೆಕ್ ಇಲ್ಲಿಂದ ನೋಡಿ, ಇಲ್ಲಿಂದ 1.5 ನೆನ್ಪಿಟ್ಕೊಳ್ಳಿ. ಈ ಬಾಕ್ಸ್ ಮಾಡಿದ್ಮೇಲೆ ಇಲ್ಲಿ 1.5 ತೊಗೊಳ್ಳೇಬೇಕು ಕಂಪಲ್ಸರಿ, ಆಗಲೇ ನಿಮಗೆ ಶೇಪ್ ಅನ್ನೋದು ಕುತ್ಕೊಳ್ಳೋದು. ಅವ್ರಿಗೆ ಬೇಕಂದರೆ, ಅವ್ರಿಗೆ ಇನ್ನೂ ಸ್ವಲ್ಪ ಶೇಪ್ ಬೇಕಂದರೆ ನೀವು ಈ ರೀತಿಯಾಗಿ ಒಳಗಡೆ ಕೂಡ ತೊಗೋಬೋದು ಶೇಪ್ನ. ಬೇಡ ಅಂದರೆ ಮಾತ್ರ ನೀವು ಇಲ್ಲಿಗೆ ಮಾರ್ಕ್ ಮಾಡ್ಕೋಬೇಕು, ಆಯಿತಾ. ಇದು ಒಂದು ಕೂಡ ನೋಡ್ಕೋಬೇಕು. ಕೆಲವರಿಗೆ ನಾವು ಈ ರೀತಿಯಾಗಿ ತೊಗೊಳ್ತೀವಿ. ಈ ಪಟ್ಟಿ ಅನ್ನೋದು ದೊಡ್ಡದು ಬಂದಾಗ ನಾನು ಒಳಗಡೆ ತೊಗೊಳ್ತೀನಿ, ಈ ಪಟ್ಟಿ ಚಿಕ್ಕದು ಬೇಕು ಅಂತ ಕೇಳಿದಾಗ ನಾನು ಈ ರೀತಿಯಾಗಿ ತೊಗೊಳ್ತೀನಿ. ಆವಾಗ ನಮಗೆ ನೀಟಾಗಿ ಕುತ್ಕೊಳ್ಳುತ್ತೆ. ಈ ನೆಕ್ಕು ಕೊಟ್ಟರೆ ನಮಗೆ ಸೂಪರಾಗಿ ಕುತ್ಕೊಳ್ಳುತ್ತೆ. ಮತ್ತು ಫಿನಿಶಿಂಗ್ ಕೂಡ, ನೆಕ್ಕು ಕೂಡ, ಶೋಲ್ಡ್ರ್ ಡ್ರಾಪ್ ಕೂಡ ಏನು ಕೂಡ ಆಗಲ್ಲ. ಈ ನೆಕ್ನ ಕೊಡಿ, ಯಾವಾಗಲೂ ನೀವು ಈ ನೆಕ್ನ ಫಾಲೋ ಮಾಡೋದ್ರಿಂದ ಈಸಿಯಾಗಿ ಇದು ಮಾಡ್ಕೋಬೋದು. ಇವಾಗ ನಾನು ಇದ್ರದ್ದು ಡಾಟ್ ಕರೆಕ್ಟಾಗಿರೋದ್ರಿಂದ ಈ ಡಾಟ್ನ ಫಾಲೋ ಮಾಡ್ತಾಯಿದ್ದೀನಿ. ಯಾಕಂದರೆ ಆ ಬ್ಲೌಸ್ನ ಉದ್ದ ಎಲ್ಲ ಜಾಸ್ತಿ ಇರೋದ್ರಿಂದ ನಿಮಗೆ ಕನ್ಫ್ಯೂಸ್ ಆಗೋದ್ರಿಂದ ಈ ರೀತಿಯಾಗಿ, ಇಲ್ಲ ಅಂದರೆ ಅದನ್ನು ಕೂಡ ನಾನು ತೋರಿಸ್ತೀನಿ ಒಮ್ಮೆ. ಓಕೆ ನೋಡಿ, ಈ ರೀತಿಯಾಗಿ ಇಲ್ಲಿ ಒಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳೋಣ. ನೋಡಿ 9.25 ಇದೆ, ಇಲ್ಲಿಗೆ ಇದು 9.25 ಇದೆ. ಆ ಬ್ಲೌಸಲ್ಲಿ ಎಷ್ಟಿದೆ ಅಂತ ಆಮೇಲೆ ತೋರಿಸ್ತೀನಿ. ಇಲ್ಲಿಂದ ಈ ರೀತಿಯಾಗಿ ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿಂದ ಈ ಬ್ಲೌಸ್ಗೆ ನಾನು 3.25ಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಅಲ್ಲಿಂದ ನಾನು ಯಾವಾಗಲೂ ಏನು ಮಾಡ್ತಾಯಿದ್ದೀನಿ ಅಂದರೆ, ಕಟಿಂಗ್ ಮಾಡುವಾಗ ಇದು ಮೇಲೆ ಇಲ್ಲಿ ಸ್ಟಿಚಿಂಗಿಗೆ, ಇದು ಇಲ್ಲಿ ಕೆಳಗಡೆ ಸ್ಟಿಚಿಂಗಿಗೆ, ಇದು ಡಾಟ್ಗೆ, ಅಂದರೆ ಈ ಎರಡು ಎಷ್ಟು ತೊಗೊಳ್ತೀನಿ ಅದನ್ನು ಇಷ್ಟು ತೊಗೊಳ್ತೀನಿ. ಆವಾಗ ನನಗೆ ಅದು ಈಸಿಯಾಗಿ ಗೊತ್ತಾಗುತ್ತೆ. 1.25 ಇಂಚು. ಈಗ ಇಲ್ಲಿಂದ 3.25ಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ, ಆಯಿತಾ. ಇಲ್ಲಿಂದ ಎಷ್ಟಿದೆ ಅಂತಂದರೆ 3.25 ಇದೆ. ಇಲ್ಲಿಂದ ನನಗೆ 2 ಇಂಚ್ ಸಾಕು. 1 ಇಂಚ್ ಈ ರೀತಿಯಾಗಿ ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿಂದ ಈ ರೀತಿಯಾಗಿ ರೌಂಡ್ ಶೇಪ್ನ ಕೊಡ್ತಾಯಿದ್ದೀನಿ. ಈಗ ನಾವೇನು ಬ್ಯಾಕ್ನ ಕಟ್ ಮಾಡಿದ್ದೀವಲ್ಲ ಅದನ್ನ ಇಟ್ಕೋಬೇಕು. ನಾವು ಮೆಜರ್ಮೆಂಟ್ನ ತೊಗೋಕ್ಕಾಗಲ್ಲ, ಈ ಬ್ಲೌಸ್ಗೆ ಮೆಜರ್ಮೆಂಟ್ ತೊಗೊಳಕ್ಕಾಗಲ್ಲ, ರೆಡಿ ಇಷ್ಟು ಬರಬೇಕಾಗುತ್ತೆ. ಇದನ್ನ ಇಟ್ಕೊಂಡು ನಾನು ನೋಡಿ 2 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ, ಆಯಿತಾ. ಈ 2 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿ ಅರ್ಧ ಇಂಚು ಸ್ಟಿಚಿಂಗಿಗೆ ಇಳಿಸ್ತಾ ಇದ್ದೀನಿ. ಆಗ ನನಗೆ ಕರೆಕ್ಟಾಗಿ ಬರುತ್ತೆ. ಇಲ್ಲಿ 2 ಇಂಚನ್ನ ನಾನು ನೆನಪಿಟ್ಕೊಳ್ತೀನಿ, ತೋರಿಸ್ತೀನಿ ಅದನ್ನೇ ಯಾವ ರೀತಿಯಾಗಿ ಅಂತ. ಈ ರೀತಿಯಾಗಿ ನೋಡಿ, ಈ ರೀತಿ ಕಟ್ಟಿಂಗ್ ಮಾಡಿದ್ವಿ. ಇವಾಗ ಇಲ್ಲಿ ಒಂದು, ಇಲ್ಲಿ ಒಂದು, ಇಲ್ಲಿ ಒಂದು, ಈ ರೀತಿಯಾಗಿ ಮ್ಯಾಚ್ ಮಾಡಿದ್ವಲ್ಲ. ಈಗ ಬ್ಯಾಕ್ ಮೇಲೆ ಇಟ್ಟು ತೋರಿಸ್ತೀನಿ ನೋಡಿ. ಈ ರೀತಿಯಾಗಿ ಬಂತು. ಈಗ ಇಲ್ಲಿ ಸ್ಟಿಚಿಂಗು ಎಕ್ಸ್ಟ್ರಾ ಮೇಲೆಯಿಂದ ಇಟ್ಕೊಂಡು ತೋರಿಸಿದ್ರೆ ನನಗೆ 2.5 ಇಂಚು ಸಾಕಾಗುತ್ತೆ. ಈ 2.5 ಇಂಚನ್ನ ಇಟ್ಕೊಂಡು ನಾವು ಬೆಲ್ಟ್ನ ಹೇಗೆ ಕಟ್ಟಿಂಗ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಈ ರೀತಿಯಾಗಿ ಇಟ್ಕೋಬೇಕು. ಈ ರೀತಿ ಇರುತ್ತಲ್ಲ, ಈ ರೀತಿಯಲ್ಲಿ ಇಟ್ಕೊಂಡು ಫಸ್ಟಿಗೆ ಇಲ್ಲಿ ಅರ್ಧ ಇಂಚು, ಇಲ್ಲಿ ಅರ್ಧ ಇಂಚು ಸ್ಟಿಚಿಂಗಿಗೆ ನೋಡಿ. ಈ ಮೆಜರ್ಮೆಂಟ್ ಏನಿರುತ್ತೆ ನೋಡಿ, ಇಷ್ಟನ್ನು ನೀವು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ ಡಾಟ್ ಇರುತ್ತಲ್ಲ, ಆ ಡಾಟಿಗೆ ತೆಗೆದು ಈ ರೀತಿಯಾಗಿ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ಈಸಿಯಾಗಿ ಕ್ರಾಸ್ ಬೆಲ್ಟ್ ಬರುತ್ತೆ. ಇವಾಗ ರೆಡಿ ನಮಗೆ 2.25 ಬರಬೇಕು. ನಿಮಗೆ ಸ್ಟಿಚಿಂಗು ಆ ಕಡೆ ಈ ಕಡೆ ಆಗುತ್ತೆ ಅಂದರೆ 1/4 ಇಂಚ್ ಎಕ್ಸ್ಟ್ರಾ ಇಟ್ಕೊಳ್ಳಿ, ಅಂದರೆ 2.25ಗೆ ಇಟ್ಕೊಳ್ಳಿ. ಇಲ್ಲಿ ಬಂದು 3 ಇಟ್ಕೊಳ್ಳಿ, 3 ಇಟ್ಕೊಳ್ಳಿ. ಇಲ್ಲಿ ಅರ್ಧ ಇಂಚ್ ಇಟ್ಕೊಳ್ಳಿ. ಟೋಟಲ್ ಬಂದು ಎಷ್ಟಾಗುತ್ತೆ, ಇದು 3.25 ಇಂಚ್ ಆಗುತ್ತೆ. ಅದಾದಮೇಲೆ 3 ಇಂಚಿಗೆ ಈ ರೀತಿಯಾಗಿ ಒಂದು ಸೆಂಟ್ರ್ ಮಾರ್ಕ್ ಮಾಡ್ಕೊಳ್ಳಿ. ಅಲ್ಲಿ ನೀವು ಸ್ವಲ್ಪ ಡೌನಿಂಗ್ ಹೋಗಿ ಈ ರೀತಿಯಾಗಿ ತೊಗೊಳ್ಳಿ. ಆವಾಗ ನಿಮಗೆ ಬೆಲ್ಟ್ ಅನ್ನೋದು, ಕ್ರಾಸ್ ಬೆಲ್ಟ್ ಅನ್ನೋದು ಕರೆಕ್ಟಾಗಿ ಬರುತ್ತೆ ನೋಡಿ. ಯಾವ ಪಾಯಿಂಟಲ್ಲಿ ತಗ್ಗಿಸ್ಬೇಕು ಅಂದರೆ, ನೀವು ಯಾವ ಪಾಯಿಂಟಲ್ಲಿ ಡೌನ್ ಮಾಡಿ ಯಾವ ಪಾಯಿಂಟಲ್ಲಿ ಅಪ್ ಮಾಡಬೇಕು ಅನ್ನೋದನ್ನ ನೆನ್ಪಿಟ್ಕೊಳ್ಳಿ. ಆಮೇಲೆ ಇಲ್ಲಿಂದ 1/4 ಇಂಚು ಈ ರೀತಿಯಾಗಿ ಕ್ರಾಸ್ ಮಾಡಿ ಇಲ್ಲೊಂದು ನ್ಯಾಚ್ ಹಾಕ್ಕೊಳ್ಳಿ. ಇದು ಫ್ರಂಟ್ ಅಂತ. ನಿಮಗೆ ಬೇಕಂದರೆ ಇಲ್ಲೂ ಕೂಡ ನೀವು ಕ್ರಾಸಾಗಿ ಸ್ವಲ್ಪ ತೆಗಿಬೋದು, ತೊಂದರೆ ಇಲ್ಲ. ಇಷ್ಟು ಈಸಿಯಾಗಿ ನಾವು ಕಟಿಂಗ್ನ ಮಾಡ್ಕೋಬೋದು. ಇಲ್ಲಿ ನಿಮಗೆ ತೋರಿಸಿದ್ದೀನಲ್ಲ, ಈಗ ನಾನು ಫ್ರಂಟನ್ನ ಒಂದು ಸರಿ ನಿಮಗೆ ಮಾರ್ಕ್ ಮಾಡಿ ತೋರಿಸ್ಬೇಕಾಗಿತ್ತು. ಯಾಕಂತ ಹೇಳಿದ್ರೆ ಬೇರೆ ಮೆಜರ್ಮೆಂಟ್ ಬ್ಲೌಸ್ ಇಟ್ಕೊಂಡಿದ್ದೀವಲ್ಲ, ಆ ಬ್ಲೌಸ್ ಮೆಜರ್ಮೆಂಟಲ್ಲಿ ಎಷ್ಟು ನಾವು ಕಡಿಮೆ ಮಾಡಿದ್ದೀವಿ ಅಂತ ನಿಮಗೆ ಗೊತ್ತಾಗುತ್ತೆ ನೋಡಿ. ಈ ಪಾಯಿಂಟ್ ಇದೆಯಲ್ಲ, ಈ ಪಾಯಿಂಟ್ ನೋಡಿ ಎಷ್ಟು ನಮಗೆ ಬಂದಿದೆ ಅಂದರೆ 3/4 ಇಂಚನ್ನ ನಾವು ಕಡಿಮೆ ಮಾಡಿದ್ದೀವಿ ಅಷ್ಟೇ, ಬೇರೆ ಏನಿಲ್ಲ. ಇಲ್ಲಿ ಬೆಲ್ಟ್ ಅನ್ನೋದು ದೊಡ್ಡದಾಗಿದೆ, ನಾನಿಲ್ಲಿ ಬೆಲ್ಟ್ ಅನ್ನೋದನ್ನ ಚಿಕ್ಕದಾಗಿ ತೊಗೊಂಡಿದ್ದೀನಿ.
ಇದಾದಮೇಲೆ ಈ ರೀತಿಯಾಗಿ ಸ್ಟ್ರೇಟ್ ಲೈನ ಹಾಕ್ಕೋಬೇಕು. ಇಲ್ಲಿ ಸ್ವಲ್ಪ ನಿಮಗೆ ಕನ್ಫ್ಯೂಸ್ ಆಗ್ಬೋದು ಈ ಶೇಪ್ನ ಹೇಗೆ ತೊಗೋಬೇಕು ಅಂತ. ಫಸ್ಟಿಗೆ ನೋಡ್ಕೊಳ್ಳಿ, ಇಲ್ಲಿ ಸೆಂಟ್ರ್ ಇರುತ್ತಲ್ಲ, ಈ ಸೆಂಟ್ರಿಗೆ ಸ್ವಲ್ಪ ಡೌನ್ ಮಾಡ್ಕೊಳ್ಳಿ ಈ ರೀತಿಯಾಗಿ. ಆಗ ನಿಮಗೆ ಈ ಡಾಟ್ ತೊಗೊಳೋದಕ್ಕೆ ಈಸಿ ಆಗುತ್ತೆ. ಇಲ್ಲಿ ಕೂಡ ಅಷ್ಟೇ, ಈ ಟೇಪ್ನ ಈ ರೀತಿಯಾಗಿ ಸ್ಟ್ರೇಟ್ ಈ ಲೈನ್ ಇದೆಲ್ಲ, ಈ ಲೈನಿಂದ ಈ ರೀತಿಯಾಗಿ ಇಟ್ಕೊಳ್ಳಿ. ಆಗ ನಿಮಗೆ 2.25 ಇಂಚು ಮೆಜರ್ಮೆಂಟ್ಗೆ ಈ ರೀತಿಯಾಗಿ ಮಾರ್ಕ್ ಮಾಡ್ಕೊಳ್ಳಿ. ನಿಮಗೆ ಈ ಪಾಯಿಂಟ್ ಅನ್ನೋದು ಕರೆಕ್ಟಾಗಿ ಬರುತ್ತೆ ನೋಡಿ, 2 ಇಂಚು ಬರುತ್ತೆ. ಇಷ್ಟೇ, ನಾವು ಒಂದು ಸ್ವಲ್ಪ ನೋಡ್ಕೊಂಡು ಮಾಡಬೇಕಷ್ಟೇ. ಈಗ ನಮಗೆ ರೂಢಿಯಾಗಿರೋದ್ರಿಂದ ಆ ಟೆಕ್ನಿಕ್ ಇಟ್ಕೊಂಡು ನಾವು ಕಟಿಂಗ್ ಮಾಡ್ತೀವಿ. ಹೊಸ್ದಾಗಿ ಕಲಿಯೋರಿಗೆ ನಿಜ ಹೇಳ್ಬೇಕಂದ್ರೆ ಕನ್ಫ್ಯೂಸ್ ಆಗುತ್ತೆ. ನಾನು ಸ್ಟಾರ್ಟಿಂಗಲ್ಲಿ ಈ ರೀತಿಯಾಗಿ ಕಲಿಬೇಕಾದ್ರೆ ತುಂಬ ಕನ್ಫ್ಯೂಸ್ ಆಗ್ತಾಯಿತ್ತು. ಆಮೇಲೆ ನಮಗೆ ಈಸಿ. ಇದನ್ನು ನೀವು ಫ್ಯೂಸಿಂಗಲ್ಲಾದರೂ ಟರ್ನ್ ಮಾಡ್ಕೊಬೋದು, ಇಲ್ಲ ಫಸ್ಟ್ ಆದರೂ ಕಟಿಂಗ್ ಮಾಡ್ಕೊಬೋದು. ನಾನು ನಿಮಗೆ ತೋರಿಸೋದಕ್ಕೋಸ್ಕರ ಈಗ ಕಟಿಂಗ್ ಮಾಡ್ಕೊಳ್ತೀನಿ. ಆಮೇಲೆ ನಾನು ನೀಟಾಗಿ ಇಲ್ಲಿ ನೋಡಿ, ನಾನು 1/4 ಇಂಚ್ ಪಾಯಿಂಟ್ ಎಡ್ಜಿಗೆ ಬರಲ್ಲ, ಸ್ವಲ್ಪ ಬಿಡ್ತೀನಿ. ಇಲ್ಲಿ ನಾವು ಬಟನ್ ಕೊಡೋದ್ರಿಂದ ಸ್ವಲ್ಪ ಇದನ್ನು ಕೊಡ್ತೀವಲ್ಲ ಥ್ರೆಡ್ಡಲ್ಲಿ ಡೋರಿ ಥರ ಮಾಡಿ ಅದು ಕೊಡೋದ್ರಿಂದ ನಮಗೆ ಅದು ನೀಟಾಗಿ ನಮಗೆ ಆ ಎಕ್ಸ್ಟ್ರಾ ಏನು ಕಟ್ ಮಾಡಿರ್ತೀವಲ್ಲ ಅದು ನಮಗೆ ಈಸಿಯಾಗಿ ಬರುತ್ತೆ ನೋಡಿ, ಈ ರೀತಿಯಾಗಿ ಬರುತ್ತೆ. ಇದು ಇಲ್ಲಿ ನಾವು ಒಂದು ಎಕ್ಸ್ಟ್ರಾ ಈ ರೀತಿಯಾಗಿ ಡೋರಿ ಕೊಟ್ಟು ಬಟನ್ ಹಾಕೋದ್ರಿಂದ ಕರೆಕ್ಟಾಗಿ ಈ ಬ್ಲೌಸ್ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ. ನಿಮಗೆ ಆಗಲ್ಲ ಅಂತ ಹೇಳಿದ್ರೆ ಈ ಎಡ್ಜ್ವರೆಗೂ ತೊಗೋಬೋದು. ಇಲ್ಲಿ ನಾನು ಜಾಸ್ತಿ ಏನೂ ತೊಗೊಂಡಿಲ್ಲ, ಜಸ್ಟ್ ಒಂದೇ ಒಂದು ಪಾಯಿಂಟನ್ನ ತೊಗೊಂಡಿದ್ದೀನಿ. ನೀಟಾಗಿ ಫಿನಿಶಿಂಗ್ ಬರಲಿ ಅನ್ನೋದಕ್ಕೋಸ್ಕರ ಒಂದು ಪಾಯಿಂಟ್ನ ಕಟ್ ಮಾಡಿದ್ದೀನಿ. ಓಕೆನಾ? ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಈ ನೆಕ್ಕನ್ನು ಕಟಿಂಗ್ ಮಾಡೋದು ಯಾವ ರೀತಿ ಅಂತ ತೋರಿಸಿದ್ದೀನಿ. ನಿಮಗೆ ಕೆಲವ್ರಿಗೆ ಯೂಸ್ ಆಗ್ಬೋದು, ಅಥವಾ ಏನಾದರೂ ಚೇಂಜಸ್ ಇದ್ದರೆ ಅಥವಾ ನನ್ನದೇ ಟೆಕ್ನಿಕ್ ಏನಾದರೂ ಯೂಸ್ ಆಗುತ್ತೆ ಅಂದರೆ ಟ್ರೈ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.